will have a children performance. I now call upon Dia to come on the stage and perform. Kari Siddhi Yoga. My name is Dia. I am doing yoga. First warm up. Yoga asanas. Ekapadashana. Trikonasana. Virabhadrasana. Chakrasana. Namukasana. Next, Halasana. Halasana, sleeping asana. Keep it back side, touch. 10 count. Sarvangasana. Dhanurasana. Padmasana. ತೋಲೋಂಗಾಸನ. ತೋಲೋಂಗಾಸನ. ಪದ್ಮಾಸನದಲ್ಲಿ ಲಿಫ್ಟ್ ಮಾಡ್ತೀರಲ್ವಾ? ಸುಪ್ತ ವಜ್ರಾಸನ. Can turn this side. Okay. Keep it down, your hands. Janu Sirasasana. Paschimottasana. Breathe in, breathe out well. Okay. Surya Namaskara, one round. Tell and do names. Pranamasana.
ಹಸ್ತೌಟಾಸನ, ಪಾದಸ್ಥಾಸನ, ಅಶ್ವಸಂಜಿಲಾಸನ, ದ್ವಿಪಾದ ಅಶ್ವಸಂಜಿಲಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಅಧಮುಕ್ತ ಸವಾಸನ, ಅಶ್ವಸಂಜಿಲಾಸನ, ಪಾದಸ್ಥಾಸನ, ಹಸ್ತೌಟಾಸನ, ಪ್ರಣಮಾಸನ. ಥ್ಯಾಂಕ್ ಯು. ಜೋರಾಗಿ ಹೇಳಿ, ಜೋರಾಗಿ ಚಪ್ಪಾಳೆ ಬರಲಿ. ನೋಡಿ ಅಷ್ಟು ದೊಡ್ಡವ್ರು ಕೂತಿದ್ದಾರೆ, ಹೆಂಗ್ ಹೊಡಿತಿದ್ದಾರೆ ಚಪ್ಪಾಳೆ, ಸುಮ್ಮನೆ ಹಿಂಗೆ ಅಂತ ಇದ್ದಾರೆ. ಜೋರಾಗಿ ಚಪ್ಪಾಳೆ ಬರಲಿ, ಇನ್ನೂ ಜೋರಾಗಿ. ಅಲ್ಲ, ಅವ್ರ ಜೊತೆ ಇರೋದೇ ಒಂದು ಯಾವುದೋ ಜನ್ಮದ ಪುಣ್ಯ ನಿಮಗೆ. ಎಲ್ಲ ಹೇಗಿದ್ದೀರಾ ಅಂದ್ರೆ ಎನರ್ಜಿನೇ ಇಲ್ವಾ ನಿಮ್ಗೆಲ್ಲಾನು? ಇನ್ನೊಂದ್ಸಲ ನಾನು ಅವ್ರನ್ನ ಇನ್ಸರ್ಟ್ ಮಾಡ್ತಾ ಇಲ್ಲ. 15 ವರ್ಷದಿಂದ ಅವ್ರ ಜೊತೆಯಲ್ಲಿದ್ದೀನಿ. PhD ನಾನು, ಉಷಾ ಮೇಡಮ್, ವೆಂಕಟೇಶ್ ಸರ್ PhD ಜೊತೆಯಲ್ಲೇ ಮಾಡಿದ್ದೀವಿ. ಅವ್ರ ಕ್ಲಾಸಸ್ಸಲ್ಲಿ ಸರ್ ಏನು ಸರ್ ಅದು ವಾಯ್ಸ್ ಅದವ್ರದ್ದು. ನನಗೆ ಟಯರ್ಡ್ ಆದಾಗ, ಓಕೆ, ಸೊ ನನಗೆ ಏನಾದರೂ ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂದಾಗ ಅವ್ರು ಮೆಡಿಟೇಷನ್ ಮಾಡ್ತೀನಿ. 10 ನಿಮಿಷ ಅಷ್ಟೇ ಹಾಕ್ಕೊಳ್ಳೋದು. ಅವ್ರ ವಾಯ್ಸ್ ಇದೆಯಲ್ಲ, ಅದರಲ್ಲೇ ಹೀಲಿಂಗ್ ಪವರ್ ಇದೆ ಸರ್. ಆ ವಾಯ್ಸ್ ನಿಮ್ಮ ಜೊತೆ ಇದ್ದರೆ ಸಾಕು. ಎಲ್ಲರೂ ಹ್ಯಾಪಿಯಾಗಿದ್ದೀರಾ ಮೆಡಿಟೇಷನ್ ಮಾಡಿಕೊಂಡು? ಎಷ್ಟು ಜನ ಎಷ್ಟು ಸಾವಿರ ಕೈ ಎತ್ತಿ ನೋಡೋಣ, ಎಷ್ಟು ಜನ ಕೈ ಎತ್ತಿ? ಹಾಗೆ ಅಷ್ಟೇ ಹ್ಯಾಪಿಯಾಗಿಲ್ವಾ? ಕೈ ಎತ್ತಿ ಕಮಾನ್, ಎಲ್ಲರೂ ಒಂದ್ಸಲ. ಸೊ ನೀವೆಲ್ಲ ಹ್ಯಾಪಿಯಾಗಿದ್ದೀರಲ್ವಾ? ಅದೇ ಥರ ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಹ್ಯಾಪಿಯಾಗಿರಬೇಕು ಅಲ್ವಾ? ನಿಮ್ಮ ಸ್ನೇಹಿತರು ಹ್ಯಾಪಿಯಾಗಿರಬೇಕು ಅಲ್ವಾ? ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸು ಎಲ್ರಿಗೂ ಹೇಳ್ತೀರಾ ಆ ಯೋಗ ಕ್ಲಾಸಸ್ ಬಗ್ಗೆ, ಆ ಮೆಡಿಟೇಷನ್ ಕ್ಲಾಸಸ್ ಬಗ್ಗೆ ಹೇಳ್ತಾ ಇದ್ದೀರಾ? ನನಗೇನೋ ಇಲ್ಲ ಅನ್ನಿಸ್ತಾ ಇದೆ. ಮುಂದಿನ ವರ್ಷ ನೋಡಿ 50 ಜನ ಕೂತಿದ್ದೀವಿ ಇಲ್ಲಿ. 50ರಿಂದ 60 ಜನ ಇದ್ದೀವಿ. ಮುಂದಿನ ವರ್ಷ ಇದೇ ಡೇಟ್ಗೆ ಇದೇ ಪ್ರೋಗ್ರಾಮು 500 ಜನದ ಮಧ್ಯೆ ಆಗಬೇಕು. ದೊಡ್ಡ ಪ್ಲಾನಿಂಗಲ್ಲಿ ಬಂದಿದ್ದಾರೆ. ನಾವೆಲ್ಲ 10 ಜನಕ್ಕೆ ಸೇರಿಸೋಣ, ಸುಮ್ಮನೆ ಹೇಳೋದಲ್ಲ, ಸೇರಿಸ್ಬೇಕು. ನನಗಾಗುತ್ತೆ. ನಾನು ಮುಂದಿನ 1 ವರ್ಷದಲ್ಲಿ ಅವ್ರ ಕ್ಲಾಸಸ್ಗೆ 10 ಜನಕ್ಕೆ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಆಗುತ್ತಲ್ಲ ಹೇಳಿ, ಎಸ್ ಅನ್ನೋ ಜೋರಾಗಿ ಹೇಳಬೇಕು. ಆಗುತ್ತಾ? ಎಸ್ ಅನ್ನೋ ನೀವು ನೋಡಿದ್ರೆ ಎಸ್ ಅಂದರೆ ಎಸ್ಸು, ನನಗೆ ಎಸ್ಸು. ಮೇಡಮ್ ನಿಮಗೆ ಮೇಡಮ್, ಸರ್ ನೀವೆಲ್ಲ ಹೋಗಿಲ್ಲ ಎಸ್ ಅಷ್ಟು ಜನಕ್ಕೆ ಸೇರಿಸೋಣ. ಅವರು ದಿವ್ಯ ಪುರುಷರವರು, ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇನೆ, ಅಥವಾ ಗೊತ್ತಾಗಿರ್ಬೋದು, ನನಗೆ ಗೊತ್ತಿಲ್ಲ. ನನಗಂತೂ ಗೊತ್ತಾಗಿದೆ. ಓಕೆನಾ? ನಮಗೆ ಸಿಕ್ಕಿರೋ ಬೆನಿಫಿಟ್ಸ್ ಎಲ್ಲನೂ ಬೇರೆ ತುಂಬ ಜನಕ್ಕೆ ಸಿಗ್ಬೇಕಲ್ವಾ? ಅವರೊಂದು ಮಾತು ಹೇಳಿದ್ರು, ಸಾಫ್ಟ್ವೇರ್ ಹೇಳೋಕ್ಕೆ 1000 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ರಿಸೈನ್ ಮಾಡಿಬಿಟ್ಟೆ. ರಿಸೈನ್ ಮಾಡಿ ನಾನೊಂಥರ ಓಕೆ ಟೀಚಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಮುಂದಿನ ವರ್ಷ ಅಷ್ಟೊತ್ತಿಗೆ ಒಂದು 500 ಜನಕ್ಕೆ ಪ್ರೋಗ್ರಾಮ್ ಮಾಡೋಣ ಎಲ್ಲರೂ ಸೇರಿಕೊಂಡು. ಎಷ್ಟು ಸೌಂಡೇ ಬರ್ತಾ ಇಲ್ಲ. ಎಸ್, ಒಂದು ಜೋರಾಗಿ ಚಪ್ಪಾಳೆ ಹೊಡೀರಿ. ಅವ್ರನ್ನ ಇನ್ನೂ ಜಾಸ್ತಿ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡೋಣ. ಆಗುತ್ತಾ? ಥ್ಯಾಂಕ್ ಯು ಸೋ ಮಚ್. ಮುಂದಿನ ವರ್ಷ ನೋಡೋಣ ಯಾವ ಎಷ್ಟು ಜನಕ್ಕೆ ಸೇರಿಸಿರ್ತೀರಂತ. ನಾನಂತೂ ಬಂದೇ ಬರ್ತೀನಿ. ಅವ್ರು ಕರೀಲಿ ಹೋಗಲಿ, ನಾನಂತೂ ಬರ್ತೀನಿ. ಎಷ್ಟು ಜನ ಇದ್ದಾರೆ ಅಂತ ನೋಡೋಕೆ ಬರ್ತೀನಿ ನಾನು. ಓಕೆನಾ? ಇವತ್ತು ಅಷ್ಟೇ ನಾನು ಅಲ್ಲಿ ಕುತ್ಕೊಳ್ಳೋಕೆ ಬಂದೆ. ಯಾವುದೋ ಜನ್ಮದ ನನ್ನ ಪುಣ್ಯ, ಅವ್ರ ಪಕ್ಕದಲ್ಲಿ ಕೂತಿದ್ದೀನಿ. ಸರ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸರ್. ಮೇಡಮ್ ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾನಂತೂ ಎದ್ದುಕೊಂಡೆ ನಿಮ್ಮ ವಾಯ್ಸಲ್ಲಿ, ಬಟ್ ಸೂಪರಾಗಿ ಮಾತಾಡಿದ್ದೀರಾ. ಸೊ ಇವಾಗ ಲಂಚ್ ಟೈಮು. ಲಂಚ್ ಎಲ್ಲ ಆದಮೇಲೆ ನಮಗೆ ಪ್ಯಾನೆಲ್ ಡಿಸ್ಕಷನ್ ಇರುತ್ತೆ ಗುರುಜಿಯೊಂದಿಗೆ, ಆ್ಯಂಡ್ ಕ್ವೆಶ್ಚನ್ ಆನ್ಸರ್ ಸೆಷನ್ ಇರುತ್ತೆ. ಮತ್ತು ಸರ್ಟಿಫಿಕೇಟ್ಸ್, ಅವಾರ್ಡ್ಸ್ ಎಲ್ಲ ರಿಸೀವ್ ಮಾಡಿಕೊಂಡು ಹ್ಯಾಪಿಯಾಗಿ ಮನೆಗೆ ಹೋಗೋಣ. ಇವಾಗ ಲಂಚ್ ಮಾಡ್ಕೊಂಬರೋಣ. ಥ್ಯಾಂಕ್ ಯು.